ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಬಿಗ್ ಬಾಸ್ 11ರ ವಿನ್ನರ್ ಯಾರು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್. ಕಳೆದ 9 ಮಂದಿಯ ಕಣ್ಣು ಫಿನಾಲೆ ಮೇಲೆ ಇತ್ತು ಫ್ರೆಂಡ್. ಅದರಿಂದ ಹಲವು ರೀತಿಯ ಟಾಸ್ಕ್ಗಳು, ಹಲವು ರೀತಿಯ ರೇಸ್ಗಳನ್ನು ಬಿಗ್ ಬಾಸು ಇಟ್ಟರು ಫ್ರೆಂಡ್ ಈ 9 ಸ್ಪರ್ಧಿಗಳ ಮೇಲೆ. 9 ಸ್ಪರ್ಧಿಯ ಕಣ್ಣು ಟಿಕೆಟ್ ಟು ಫಿನಾಲೆ ಮೇಲೆ ಇತ್ತು ಫ್ರೆಂಡ್. ತ್ರಿವಿಕ್ರಮ್ ಮತ್ತು ಹನುಮಂತ ಕೊನೆಗೆ ಸ್ಪರ್ಧಿಯಾಗಿ ಬಿಗ್ ಬಾಸ್ನ ವೇದಿಕೆಗೆ ಎಂಟ್ರಿ ಕೊಟ್ಟರು. ಸೊ ನಂತರ ಫ್ರೆಂಡ್ ತ್ರಿವಿಕ್ರಮ್ ಮತ್ತು ಹನುಮಂತನ ನಡುವೆ ತುಂಬಾ ವೋಟಿಂಗ್ಗಳು ಇದ್ದವು ಫ್ರೆಂಡ್. ಕೊನೆಯಲ್ಲಿ ಅಳೆದು ಉಳಿದು ಕಳೆದು ನೋಡಿದ ನಂತರ ಫ್ರೆಂಡ್ ಹನುಮಂತನಿಗೆ 5,23,00,000 ಬಂದಿತ್ತು ವೋಟಿಂಗ್ ಫ್ರೆಂಡ್. ಹನುಮಂತನವರು ತುಂಬಾ ಖುಷಿಯಾಗಿ ಗೆದ್ದನಲ್ಲ ಅಂತ ಬಿಗ್ ಬಾಸ್ ಕಾಲಿಗೆ ಕೂಡ ಬಿದ್ದು ನಮಸ್ಕರಿಸಿದರು. ಅಂದರೆ ಸುದೀಪ್ ಸರ್ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ತುಂಬಾ ಸ್ಪೀಚ್ ಕೊಟ್ಟರು ಹನುಮಂತ. ತುಂಬ ಒಳ್ಳೆಯ ಮಾತುಗಳನ್ನು ಕೂಡ ಗೆದ್ದ ನಂತರ ಹೇಳಿದರು ಫ್ರೆಂಡ್. ಬಿಗ್ ಬಾಸ್ 11ರಲ್ಲಿ ಹನುಮಂತ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದು ಈ ಬಿಗ್ ಬಾಸ್ ವಿನ್ನರ್ ಆಗೇ ಬಿಟ್ಟರು ಫ್ರೆಂಡ್. ಹನುಮಂತನವರ ಆಟ ಮತ್ತು ಅವರ ಚಾಣಾಕ್ಷತನ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿತ್ತು ಫ್ರೆಂಡ್. ಅವರ ಮುಗ್ಧತೆ ಮತ್ತು ಒಬ್ಬೊಬ್ಬರು ಹೇಳ್ತಾ ಇದ್ರು ಫ್ರೆಂಡ್, ಅವನು ಸರಿ ಇಲ್ಲ, ಅವನು ಮುಗ್ಧತೆಯಿಂದ ಆಡ್ತಾ ಇದ್ದಾನೆ, ಅವನಿಗೆ ಎಲ್ಲ ಗೊತ್ತು ಅಂತ ಬಿಗ್ ಬಾಸ್ ಮನೆಯಲ್ಲೇ ಕೂಡ ಮಾತನಾಡಿದರು. ಸೊ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ ಹನುಮಂತನವರು. ಇವತ್ತು ಇನ್ನೂ ತುಂಬಾ ಶೋಗಳಲ್ಲಿ ಮುಂದುವರಿತಾರೆ ಹನುಮಂತನವರು ಅಂತ ಹೇಳ್ಬೋದು ಫ್ರೆಂಡ್. ಈ ಸಂದರ್ಭದಲ್ಲಿ ತುಂಬಾ ಶೋಗಳು ಅವರಿಗೆ ಸಿಗಲಿ, ಅವ್ರಿಗೆ ಒಳ್ಳೆಯದಾಗಲಿ, ಅವರ ಫ್ಯಾಮಿಲಿ ಫ್ರೆಂಡ್ಸ್ಗಳು ತುಂಬಾ ಚೆನ್ನಾಗಿರಲಿ, ಖುಷಿಪಟ್ಟರು ಫ್ರೆಂಡ್. ಈ ಬಿಗ್ ಬಾಸ್ ವಿನ್ನರ್ ಆದ ತಕ್ಷಣವೇ ಎಲ್ಲರೂ ತುಂಬ ಖುಷಿಪಟ್ಟರು ಫ್ರೆಂಡ್. ಅವರ ಅಪ್ಪ ಅಮ್ಮಂಗಂತೂ ಇನ್ನೂ ತುಂಬಾ ಖುಷಿಯಾಗಿರುತ್ತೆ. ಅವರ ಅಪ್ಪ ಮೊದಲೇ ಹೇಳ್ತಾ ಇದ್ರು, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಎಲ್ಲ ನಮ್ಮ ಮಕ್ಕಳು ಇದ್ದಂಗೆ ಅಂತಲೇ ಹೇಳ್ತಾ ಇದ್ರು ಅವರಪ್ಪ ಫ್ರೆಂಡ್. ಸೊ ಫೈನಲ್ ಆಗಿ ಫ್ರೆಂಡ್ ಬಿಗ್ ಬಾಸ್ನ 11ರ ಸೀಸನಲ್ಲಿ ಹನುಮಂತ ಗೆದ್ದಿದ್ದಾರೆ. ಅವರ ಅಭಿಮಾನಿಗಳಿಗಂತೂ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ತುಂಬಾ ವೀಡಿಯೋಸ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.